ಸೊ ನಮ್ಮಣ್ಣ ಊರಿಗೆ ಹೋಗ್ತಾವನೆ ಗೈಸ್. ಯಾವ ಊರಿಗೆ? ಮದುವೆಗೆ ಹೋಗ್ತಾವನೆ ಗೈಸ್. ಅವ್ರ ಫ್ರೆಂಡ್ ಅವ್ರದ್ದು ಅಕ್ಕನ ಮದುವೆ, ಅಲ್ಲಿಗೆ ಹೋಗ್ತಾವನೆ. ಸೊ ಒಂದು ಪಾರ್ಸಲ್ ಬಂದಿದೆ, ಅದು ಓಪನ್ ಮಾಡೋ ಅಂತ ಅಂತವ್ನಿ. ಅವನದೆಲ್ಲ ಬೇಡ ಅಂತ ಅಂದ, ನಾನು ಮಾಡೋ ಅಂತ ಅಂತವ್ನಿ. ತೋರ್ಸ ಮೋಕ್ಷ. ಏಯ್ ಸ್ವಸ್ತಿಕ್, ಏನಮ್ಮ ಸ್ವಸ್ತಿಕ್ ಹಾಕಿಸ್ಕೊಂಬಿಟ್ಟಿದ್ದಿಲ್ಲ ನಮ್ಮನ ಕೈಲಿ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು. ನಾನು ಓದಿದ್ರೆ ಹೇಳಿದ್ದೆ, ನಾನು ಮಿನಿ ವ್ಲಾಗ್ಸ್ ಎಲ್ಲ ಆಗ್ತಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ಸೊ ಇನ್ನೂ ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಚೆಕ್ ಮಾಡಿ. ಸೊ ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಫಾಲೋ ಮಾಡ್ಬೋದು. ಹಾಗೆ ಮಿನಿ ವ್ಲಾಗ್ಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬಂದಿದ್ದೆಲ್ಲ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೊಟೀನ್ ಈ ಥರ ಇರುತ್ತೆ. ಸೊ ಕಾಫಿ ಕುಡಿಯೋರಿಗೆ ಕಾಫಿ, ಟೀ ಕುಡಿಯೋರಿಗೆ ಟೀ, ಆ ಥರ ಡಿವೈಡ್ ಮಾಡ್ತೀನಿ. ನಮ್ಮಲ್ಲಿ ಯೂಶ್ವಲಿ ಯಾರು ಕಾಫಿ ಕುಡಿಯೋಲ್ಲ, ಎಲ್ಲರೂ ಟೀನೇ ಕುಡಿಯೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಟೀ ಲವರ್ಸೇ ಅನ್ಬೋದು. ಕಾಫಿ ಕುಡಿಯೋದು ತುಂಬ ರೇರು, ಕುಡಿಬೇಕು ಅನ್ಸಿದ್ರೆ ಮಾತ್ರ ಕುಡಿಯೋದು, ಇಲ್ಲಾಂದರೆ ಇಲ್ಲ. ಹಾಲು ತೊಗೊಂಬಂದಿದ್ದ ಧ್ರುವ. ಸೊ ನೆಕ್ಸ್ಟ್ ಇವಾಗ ಹಾಲೆಲ್ಲ ಚೆನ್ನಾಗಿ ಕಾಯಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು ಪಾತ್ರೆಗೆಲ್ಲ ಹಾಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಇವಾಗ. ಮೊದಲೆಲ್ಲ ಹಾಲನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಕೆನೆ ಬರುತ್ತಲ್ಲ, ಕೆನೆಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬಿಟ್ಟು ಮುಖಕ್ಕೆಲ್ಲ ಹಾಕೋತಿದ್ರಂತೆ. ಆಗಿನ ಕಾಲದಲ್ಲಿ ಪಿಂಪಲ್ ಬರಬಾರ್ದು ಅಂದ್ರೆ ಹಂಗೆ ಮಾಡ್ತಿದ್ರಂತೆ. ಸೊ ಅದೆಷ್ಟು ನಿಜ ಅಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಸೊ ನಾನು ಇದುವರೆಗೂ ಯೂಸ್ ಮಾಡಿಲ್ಲ ಆ ಥರ. ಸೊ ನೀವು ಯಾರು ಆ ಥರ ಯೂಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮಣ್ಣ ಊರಿಗೆ ಹೋಗ್ತಾವನೆ ಗೈಸ್. ಮದುವೆಗೆ ಹೋಗ್ತಾವನೆ ಗೈಸ್. ಅವ್ರ ಫ್ರೆಂಡ್ ಅವ್ರದ್ದು ಅಕ್ಕನ ಮದುವೆ, ಅಲ್ಲಿಗೆ ಹೋಗ್ತಾವನೆ. ಸೊ ಒಂದು ಪಾರ್ಸಲ್ ಬಂದಿದೆ, ಅದು ಓಪನ್ ಮಾಡೋ ಅಂತ ಅಂತವ್ನಿ. ಅವನದೆಲ್ಲ ಬೇಡ ಅಂತ ಅಂದ, ನಾನು ಮಾಡೋ ಅಂತ ಅಂತವ್ನಿ. ಸೆಂಟು ಹಾಂ ಚೆನ್ನಾಗೈತಾ? ಒಂದು ಬಾಕ್ಸಲ್ಲಿ 2 ಐತೆ ಕಣ. ಈ ಕಂಪ್ನಿಯಲ್ಲ ನೋಡ್ತಿದ್ರೆ ನಮಗೆ ಸೆಂಟ್ಗಳು ಫ್ರೀಯಾಗಿ ಕಳಿಸ್ಕೊಡಿ ಅವಾಗ. ನಮ್ಮ ಧ್ರುವಂಗೆ ಸೆಂಟ್ ಅಂದರೆ ಇಷ್ಟ. ಸೊ ಅದಕ್ಕೋಸ್ಕರ ಬುಕ್ ಮಾಡ್ರೆ ನನ್ನೇ ಅಂತಾನೆ ಗೈಸ್ ಅಂತ ಇದಲ್ಲ. ಹೆಂಗೆ ಹೇಳಿದೆ ನಾನು? ಲಿಕೆಣೆ ಮಾಡಂದ ಸೆಂಟ್ ಬರ್ತದಲ್ಲ, ಸ್ಮೆಲ್ಲು ಆ ಥರ ಬರ್ತಿಲ್ವಾ ಎಲ್ಲ? ಹೆಂಗೈತೆ? ಹಿಂಗೆ ತಿರುಗಿಸಿ ಈ ಕಡೆ. ಸಖತ್ತಾಗಿ ಪ್ಯಾಕಿಂಗ್ ಮಾಡವ್ರೆ. 220 ಚೆನ್ನಾಗೈತಾ? ಯಾವ್ದು ಬೇಕೋ ನೋಡಿ ಗೈಸ್, ಹಿಂಗೆ ಮಸ್ತ್ ನೋಡ್ತಾನೆ. ಇದ್ರಲ್ಲಿ ಬರ್ತೈತಾ? ಚೆನ್ನಾಗೈತೆ ಅಲ್ವಾ? ಹೆಂಗಿದು ಸ್ಪ್ರೇನಾ? ಸ್ವಲ್ಪ ಹಾಕೊಂಡ್ರೆ ಜಾಸ್ತಿ ಬರ್ತದೆ ಅಂತ ಅದು. ಚೆನ್ನಾಯ್ತಾ? ನಮ್ಮಣ್ಣಂಗೆ ಅದು ಯಾವ್ದು ಇಷ್ಟ ಐತೆ ನೋಡೋಣ ರೀ ಗೈಸ್. ಇವನು ಬಟ್ಟೆ ಕೊಡ್ಕೋತಿಲ್ಲ, ಕೈ ಕೊಡ್ಕೋತವನೆ. ಚೆನ್ನಾಯ್ತಲ್ಲ? ಸೊ ಬಾಯ್. ನೋಡಿ ಗಾಯ್ಸ್, ನಮ್ಮ ಮನೆಗೆ ಬಂದ್ಬಿಟ್ಟು ನಾವು ಅಮ್ಮನ ಕೈಲಿ ಮೆಹಂದಿ ಸೊಪ್ಪನ್ನ ರುಬ್ಬಿದ್ರಿ, ಅದು ಹಾಕೋಸ್ಕೋತವಳೆ. ಅಮ್ಮ ಅಮ್ಮ ಅಂದರೆ ಇಬ್ರು ನೋಡ್ತಿದ್ದೀರಲ್ಲ. ಅದೇನು ಇಬ್ರು ಒಟ್ಟಿಗೆ ಹೇಳ್ತೀರಾ? ಅಮ್ಮ ಅಂದರೆ ಇಬ್ರು ಒಟ್ಟಿಗೆ ನೋಡ್ತೀರಾ. ಹಾಯ್ ಹೇಳಿ ಅಂದರೆ ಇಬ್ರು ಒಟ್ಟಿಗೆ ನೋಡ್ತೀರಾ. ಏನಮ್ಮ ಅದು ಕೈಗೆ ಹಾಕ್ತಿರೋದು? ಅದಾಗ್ತಿದೆಯಾ? ನಾವು ಹಾಕ್ಕೊಂಡಿದ್ದೀವಿ ಗೈಸ್ ನೋಡಿ. ಇವತ್ತು ಇವಳಿಗೆ ಹಾಕಿತಾ ಇದ್ದೀವಿ. ತೋರ್ಸ ಮೋಕ್ಷ. ಏಯ್ ಸ್ವಸ್ತಿಕ್, ಏನಮ್ಮ ಸ್ವಸ್ತಿಕ್ ಹಾಕಿಸ್ಕೊಂಬಿಟ್ಟಿದ್ದಿಲ್ಲ ನಮ್ಮನ ಕೈಲಿ. ಅಮ್ಮ ಹೊಂಟ ಮನೆಗೆ ನೋಡಮ್ಮ, ಇಷ್ಟೇ ಹಾಕಿಸ್ಕೊಂಡ್ಲು ಹೋಯ್ತಾವಳೆ. ಬಾಯಿಗೆ ಕೊಡೋ, ಬಾಯಿಗೆ ಹಾಕಮ್ಮ ಒಳಗೆ. ಗಾಯ್ಸ್ ಏನ
ಗೈಸ್ ನಾ ಮೋಕ್ಷ ನೆಕ್ಸ್ಟ್ ಯಾವುದೋ ಒಂದು ರೆಸಿಪಿ ಹೇಳೋಳೆ ಅದು ಮಾಡೋಣ ಅಂತ. ಯಾವುದು ಮೋಕ್ಷ? ಇದು ಟೊಮೆಟೊ ಮಸಾಲ. ನಂಗೆ ಇಷ್ಟ ಇಲ್ಲ ಅವಳು ಟೊಮೊಟೊನ ಇಷ್ಟ, ಅದಕ್ಕೆ ಟೊಮೊಟೊ ಉಪ್ಪಿಟ್ಟು ಮಸಾಲ. ಇದು ನೀನೇ ಸ್ಪಾನ್ಸರಾ? ಇದು ನೀನೇ ತಗೊಂಬರೋದಾ? ಎಲ್ಲ ಮೋಕ್ಷನ ತಗೊಂಬರೋದು, ನಾವು ಮಾಡ್ಕೊಂಡು ತಿನ್ನೋದು ಅಷ್ಟೇ. ಭಾನುವಾರ ಕಲಸನ ಇನ್ನು ಒಬ್ಬೊಬ್ಬರ ಹತ್ರ 20 ರೂಪಾಯಿ ಇಸ್ಕೊತಾಳೆ. ಇನ್ನೊಂದು 20, ನಾನೊಂದು 20. ನಾನು ಮಾಡ್ಕೊಳ್ಳೋದು, ಮಾಡ್ಕೊಡ್ತೀನಿ, ನಾನು ಕೊಡೋಲ್ಲ. ಏನಿಲ್ಲ, ಧ್ರುವಂಗೆ 20 ಆಗ್ತದೆ, ನನಗೆ 20 ಆಗ್ತದೆ, 40 ರೂಪಾಯಿ ಆಯಿತು. ಇನ್ನು ಅವ್ರ ಅಪ್ಪ ಅಮ್ಮನ ಹತ್ರ ಇಸ್ಕೊತಾಳೆ. ಆಮೇಲೆ ಇನ್ಯಾರ್ತಾವ? ನಿರಂಜನು, ನಂದೀಶು, ಕಾಮೋಜಿ, ತಾತ ಎಲ್ಲರ ಹತ್ರ ಇಸ್ಕೊತಾಳೆ. ಆಮೇಲೆ ಲಾಸ್ಟ್ ಎಲ್ಲರಿಗೂ 2 ಕೊಟ್ಬಿಡ್ತಾಳೆ, ಮುಗೀತು. ನನಗೆ ಎಷ್ಟು ಕೊಡ್ತೀಯಾ? ಎಷ್ಟು ಸಿಗುತ್ತೆ ಫಸ್ಟ್ ನೋಡಬೇಕು, ಆಮೇಲೆ ಎಷ್ಟು ಅಂತ. ಓಕೆ ಬಾಯ್. ಬಾಯ್ ಮಮ್ಮಿ ಬಾಯ್. ಸೊ ಗೈಸ್, ನಮ್ಮ ಕೊಳ್ಳೇಗಾಲದಲ್ಲಿ ವಾಲೆಟ್ ಬೇಕರಿ ಇದೆಯಲ್ಲ, ಅದು ಎದುರುಗಡೆ ಒಬ್ಬಟ್ಟು ಮಾಡ್ತಾರೆ, ಸೂಪರಾಗಿರುತ್ತೆ. ಸೊ ಇದೇ ಫಸ್ಟ್ ಅನಿಸುತ್ತೆ ನಮ್ಮೂರಲ್ಲಿ ಈ ಥರ ರೆಡಿಮೇಡ್ ಒಬ್ಬಟ್ಟು, ಅಂದರೆ ಅಲ್ಲೇ ಮಾಡಿ ಅಲ್ಲೇ ಕೊಡೋದು. ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೂ. ಪೈನಾಪಲ್ ಒಬ್ಬಟ್ಟು ಒಂದೇ ಗೊತ್ತಿರೋದು ನನಗೆ, ಇನ್ನೆರಡು ಯಾವುದು ಅಂತ ಗೊತ್ತಿಲ್ಲ ನನಗೆ. ಕಳೆಬೇಳೆ ಒಬ್ಬಟ್ಟು, ಒಂದು ಪೈನಾಪಲ್ ಒಬ್ಬಟ್ಟು, ಅದು ಬ್ಲ್ಯಾಕ್ ಕಲರು ಬೆಲ್ಲದ್ದು, ಬೆಲ್ಲ ಮತ್ತು ಎಳ್ಳ, ಬರೀ ಬೆಲ್ಲ. ಒಂದು ಬೆಲ್ಲದ ಒಬ್ಬಟ್ಟು, ಇನ್ನೊಂದು ಕಡಲೆಬೇಳೆ ಒಬ್ಬಟ್ಟು, ಇನ್ನೊಂದು ಪೈನಾಪಲ್ ಒಬ್ಬಟ್ಟು, ಒಟ್ಟು 3 ಥರ ಒಬ್ಬಟ್ಟು ಮಾಡ್ತಾರೆ. ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ಸೊ ಇವಾಗ ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟು ನಾವು ಅಮ್ಮನ ಟೇಸ್ಟ್ ಮಾಡ್ತವ್ರೆ. ಯಾವುದಮ್ಮ? ಅಮ್ಮಗೆ ಕಡಲೆಬೇಳೆ ಒಬ್ಬಟ್ಟು ಇಷ್ಟ. ಚೆನ್ನಾಯ್ತಾ? ಇವಾಗ ಪೈನಾಪಲ್ ಒಬ್ಬಟ್ಟು ಟೇಸ್ಟ್ ಮಾಡ್ತಿದ್ದಾರೆ. ಧ್ರುವಂಗೆ ಪೈನಾಪಲ್ ಒಬ್ಬಟ್ಟು ಅಂದರೆ ಇಷ್ಟ ಅಂತ ಹೇಳ್ತಿದ್ನಲ್ಲ. 3ರಲ್ಲಿ ಯಾವ್ದು ಚೆನ್ನಾಗೈತೆ ಹೇಳು ಹಂಗೆ. ಬೆಲ್ಲದ ಒಬ್ಬಟ್ಟು ನೋಡಿ ಗೈಸ್, ಎಷ್ಟು ಬ್ಲ್ಯಾಕ್ ಆಗಿದೆ ಮಾತ್ರ. ಎಲ್ಲೋ ಅದೇ ಅಂತಾರಲ್ಲ ಉಂಡೆ ಬೆಲ್ಲ ಅಂತಾರಲ್ಲ, ಆ ಥರದ್ದು ಇರಬೇಕು. ಟೇಸ್ಟ್ ಅದೆಲ್ಲ ಆಗುತ್ತೆ ನೋಡ್ಕೊಳ್ಳಿ ಅಮ್ಮ. ಅದೇನಾ? ನಮ್ಗೆ ಹೆಸರು ಗೊತ್ತಿಲ್ಲ. ಸೊ ನೋಡೋಣ, ನಮ್ಮ ಅಣ್ಣಂಗೆ ಗೊತ್ತಲ್ಲ, ಧ್ರುವ ಬಲ್ಲಿ.